ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KPSC PDO ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. KPSC PDO ಎಕ್ಸಾಮ್ಸ್ ಎರಡು ನಡೀತಿದೆ. ಒಂದು ಹೈದರಾಬಾದ್ ಕರ್ನಾಟಕ ರಿಲೇಟೆಡು, ಅದು ಕನ್ನಡ ಕಾಮನ್ ಕನ್ನಡ ಎಕ್ಸಾಮ್ ಮುಗಿದೋಗಿದೆ. ಮತ್ತು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಎರಡೂ ನಡೆಯುತ್ತೆ. ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಗೂಗಲ್ಗೆ ಹೋಗಿ ಅಲ್ಲಿ KPSCಯ ವೆಬ್ಸೈಟು ಯಾವುದು KPSC ಆನ್ಲೈನ್ ಇದೆ ನೋಡಿ, kpsconline.karnataka.government.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ನಿಮಗೆ ಲಾಗಿನ್ ಪೇಜ್ ಕಾಣುತ್ತೆ. kpsconline.karnataka.government.in ಅನ್ನೋ ವೆಬ್ಸೈಟ್ಗೆ ಹೋಗಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಲಾಗಿನ್ ಪೇಜು ಕಾಣಿಸುತ್ತೆ. ಅಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟು ಕ್ಯಾಪ್ಚಾ ಕೋಡ್ ಅಲ್ಲೇನು ನಂಬರ್ ಕೊಟ್ಟಿರ್ತಾರೆ ಅದನ್ನ ಎಂಟರ್ ಮಾಡಿ ಓಕೆ ಕೊಟ್ಟರೆ ನೆಕ್ಸ್ಟು ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಿರುವಂಥ ಒಂದು ಬಾರ್ನಲ್ಲಿ ಅಪ್ಲೈಡ್ ಪೋಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಪೋಸ್ಟಸ್ಗೆ ಅಪ್ಲೈ ಮಾಡಿದ್ದೀರಾ ಅದನ್ನು ನೋಡ್ಬೋದು. ಅದೇ ಥರ ಅಡ್ಮಿಟ್ ಕಾರ್ಡ್ ಅನ್ನೋದು ಕ್ಲಿಕ್ ಮಾಡಿದ್ರೆ ಅಲ್ಲಿ ತೋರಿಸಿದೆ ನೋಡಿ KPSC ನೋಟಿಫಿಕೇಷನ್ ನಂಬರ್. ಡ್ರಾಪ್ ಡೌನಲ್ಲಿ ಆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದ್ದರೆ ಅದರ ನಂಬರ್ ತೋರಿಸುತ್ತೆ ಮತ್ತು ಎಕ್ಸಾಮ್ ಡೇಟನ್ನು ತೋರಿಸುತ್ತೆ. ಅವೆರಡನ್ನು ಕ್ಲಿಕ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅನ್ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.